ರಾಮನಗರ ಜಿಲ್ಲೆ ಒಳಗೆ ಈ ಬಿಡದಿ ಸಿಟಿ ಮಾಡೋ ವಿಚಾರದೊಳಗೆ ಎಲ್ಲ ಬಿಜೆಪಿ ಮತ್ತೆ JDS ಕಾಂಗ್ರೆಸ್ ಈ ಮೂರು ಜನನು ಗೊಂದ ಮಾಡ್ಕೋತಾ ಇರೋದು ಈ ಕರ್ನಾಟಕದ ಜನತೆಗೆ, ಈ ಜಿಲ್ಲೆ ಜನಕ್ಕೆ ಎಲ್ರಿಗೂ ಬಹಳಷ್ಟು ಗೊಂದಾಗೋಗಿದೆ. ಈ ಗೊಂದಲ ಆಗಿರುವಂತ ವಿಚಾರವನ್ನ ಪೂರ್ಣವಾಗಿ ನಾವುಗಳು ಮತದಾರರು ಅರ್ಥ ಮಾಡ್ಕೋಬೇಕಾದ ಬಹಳಷ್ಟಿದೆ. ಯಾಕೆ ಈ ಬಿಡದಿ ಒಳಗೆ ದೇವೇಗೌಡರು ಮನೆಯವರು ರಾಮನಗರ ಜಿಲ್ಲೆಗೆ ಬಂದ್ಮೇಲೆ 20 ವರ್ಷ ಕಟ್ಟಾಡುವಂತ ನೀವು ನಿಖಿಲಣ್ಣ, ನೀವೇನಪ್ಪ ಅದು ಒಪ್ಕೋಬೇಕು. ನೀವು ನಾನು ಒಪ್ಕೋತೀನಿ. ಆದ್ರೆ ಬಿಡದಿ ಒಳಗೆ ಜಾಗವನ್ನ ಒಂದ್ಸಾರಿ ಏರ್ಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಜನಗಳಿಗೆಲ್ಲ ದಂಗೆ ಎಬ್ಬರ್ಸಿದ್ರಿ. ಅದೇನ್ ಕಣ್ಣು ಮುಚ್ಚು ಮರೆ ಆಗೋಯ್ತು, ಹಾಳಾಗೋಯ್ತು, ಅದು ಬಿಟ್ಟಾಕಿ ತಿರ್ಗಾ ಮತ್ತೆ ಜಮೀನ್ಗಳು ರೈತರುಗಳ ನೀವು ರೈತರ ಮಕ್ಕಳ ಆದಮೇಲೆ ರೈತರು ಭೂಮಿನ ಅಕ್ವೈರ್ ಅನ್ನುವಂತ ವಿಷಯ ನಿಮ್ಮ ಎದೆ ರಕ್ತದಲ್ಲಿ ಬರಬಾರ್ದು. ನಾವು ರೈತರ ಮಕ್ಕಳಲ್ಲ. ಈ ರಾಜ್ಯದಲ್ಲಿ ನೀವು ನಿಮ್ ತಾತ ನಿಮ್ಮಪ್ಪನೇ ರೈತರ ಮಕ್ಕಳಿಗೆ ತ್ಯಾಗ ಮಾಡೋರು. ಹಂಗಿದ್ದ ಮೇಲೆ ರೈತರ ಮಕ್ಕಳ ವಿಚಾರದಲ್ಲಿ ಬಿಡದಿ ಒಳಗೆ ಮೂರ್ತ ಪೂಜೆ ಮಾಡುವವರು ಯಾರು? ಅದು ನಮ್ಮ ಮಹಾನ್ ಭಾವ ನಮ್ DK ಶಿವಕುಮಾರ್ ಸಾಹೇಬ್ರು ನಮ್ ದೇವೇಗೌಡರ ಮಗ ಮಾಡಿದ್ದಂತ ಕಾರ್ಯಕ್ರಮವನ್ನ ಚಾಲ್ತಿಗೆ ತಂದು ಸುಂದರವಾಗಿ ಅದಕ್ಕೆ ರೂಪುರೇಷೆ ಕೊಟ್ಟು ರೈತರು ಮುಂದುವರ್ಸೋಣ ನಾನು ಸರ್ಕಾರ ಅದೇ ಅಂತೇಳಿ ಹೊಲ್ಟರ ಮೇಲೆ ನೀವು ಹೆಂಗೋ ನಾನ್ ಮಾಡಿದ ಕೆಲಸಕ್ಕೆ DK ಶಿವಕುಮಾರ್ ಕೊಡ್ತಾವನೆ ಇದಕ್ಕೆ ಜೀವನ ಅಂತೇಳಿ ನೀನು ನಿಮ್ಮಪ್ಪ ನಿಮ್ ತಾತ ಮೊನ್ನೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಅವರು DK ಶಿವಕುಮಾರ್ನ ಕರೆದು ಬೆನ್ ತಟ್ಟಬೇಕಾಗಿತ್ತು. ಆದ್ರೆ ತಟ್ಟಿಲ್ಲ. ಯಾತಕ್ ತರ್ತಾರ ಗೊತ್ತಾ? ಅದ್ರೊಳಗೆ ಈ DK ಶಿವಕುಮಾರ್ ಮುಖ್ಯಮಂತ್ರಿ ಬಾರಿ ಬೃಹತ್ಕಾರವಾದಂತ ರೈತರಿಗೆ ಹಣವನ್ನ ಕೊಡ್ತಾವ್ರೆ. ಅವ್ರು ಕೇಳ್ದಂಗೆ ಕುಣಿತಾವ್ರೆ. ಆದ್ರೆ ನಿಮ್ಗೆ ಹೊಟ್ಟೆವರಿ ಬಂದಿರೋದು ಏನ್ ಗೊತ್ತಾ? ಅದೇ ಯಾವುದೋ ಒಂದು ವಿಚಾರ, ಸಮಥಿಂಗ್ ವಿಚಾರಕ್ಕೋ ಏನೋ ಅದನ್ನ ಸರಿಪಡಿಸ್ಕೊಡ್ಲಿಲ್ಲ DK ಶಿವಕುಮಾರ್ ಅಂತ ಹೇಳಿ ನೋವು ಪಟ್ಕೊಂಡಿರ್ಬೇಕು ಅಂತ ನನ್ನ ಅನಿಸಿಕೆ ಮಾತ್ರ ಅಷ್ಟೇ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ನಾವು ಮಾಡಿದ ಪೂಜೆನ DK ಶಿವಕುಮಾರ್ ಮಾಡ್ತಾವ್ರೆ. ಇದು ಮುಂದರಿದೆ. ಬಾಪಾ ಶಿವಕುಮಾರ್ ಆ ರೈತರಿಗೆ ಕರ್ಕಿನಿ ಹಿಂಗೆಲ್ಲ ಹಿಂಗ್ ಮಾಡೋ ಅಂತ ಹೇಳಿ ಅಲ್ಲಿ ನಮ್ಮ ತಾತ ದೇವೇಗೌಡ ಅವರ ಪ್ರಧಾನಮಂತ್ರಿ ಅವರು ಅವರೇ ಕರೆದು ಹೇಳ್ಬೋದು. ಆದ್ರೆ ನಿಮ್ಗೆ ಏನ್ ಆಗೋದೋ ನೋವು, ಅದರಿಂದ ಹೊಟ್ಟೆ ಉರಿ ಏನ್ ಬಂದದೋ, ಏನ್ ದುಃಖ ಬಂದದೋ, ನಿಮ್ಗೆ ಏನ್ ಲಾಸ್ ಆಯ್ತಾಗೋ ಅದ್ ನಮಗ್ ಗೊತ್ತಿಲ್ಲ. ಆದ್ರೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಊರು ಮುಂಚೆ ಅರ್ಜಿ ಯಾತಕ್ ಕೊಟ್ಟಪ್ಪ ನಿಕ್ಕಿರೋ ನೀವು? ನಮ್ಗೆ ಆ ಭೂಮಿ ದುಡ್ಡು ಬರ್ಬೇಕು, ಈ ಭೂಮಿ ಬರ್ಬೇಕು, ಅರ್ಜಿ ಯಾತಕ್ ಕೊಟ್ರಿ? ನೀವು ಕೊಡಬಾರ್ದಾಗಿತ್ತು. ನೀವು ನಿಜವಾದ ರೈತರ ಮಕ್ಕಳಾಗಿದ್ರೆ ಅರ್ಜಿ ಕೊಡಬಾರ್ದಾಗಿತ್ತು. ಅರ್ಜಿನ ಕೊಟ್ಬಿಟ್ಟು ಯಾರು ತಂದಕ್ಕೆ ಕುಸ್ತಿ ಮಾಡಿಸ್ಬೇಕು, ಜನಕ್ಕೆ ನಮ್ಗೆ ಹಾಳು ಮಾಡ್ಬೇಕು ಅಂತ ಮಾಡ್ತಾ ಇದೀಯಪ್ಪ ನಿಖಿಲಣ್ಣ. ಕುಮಾರಣ್ಣ ದಯವಿಟ್ಟು ಬೇಡ, ನೀವ್ ಮಾಡಿರೋ ಕೆಲಸ ಎಲ್ಲ ಸರಿಯಾಗಿ ಅವರು ಮಾಡ್ತಾವ್ರೆ. ಇದಕ್ಕೆ ಪ್ರಚೋದನೆಗಳು ಬಿಡ್ಬೇಕು. ಕಾರ್ಯಕರ್ತರಿಗೆ ಚುಮ್ಮಿಕ್ಕಿ ಅವ್ರಿಗೆ ರೋಷ ವೇಷಕ್ಕೆ ತಂದು ಬಿಡೋಕ್ ಅಭಿವೃದ್ಧಿ ಮಾತಾಡಿ DK ಶಿವಕುಮಾರ್ ಸಾಹೇಬ್ರು ಮಾಡಿ. ನೀನು ಅದಕ್ಕೆ ಒಪ್ಕೋಬೇಕು. ಪೂಜೆ ಮಾಡಿದ್ದೆ ನೀನು, ಬೀಜ ಬಿತ್ತಿದ್ದೆ ನೀನು, ರೈತರ ಮಕ್ಕಳಿಗೆ ರೈತರ ಭೂಮಿನ ಎಕ್ಕೂಸ್ಬೇಕು ಅಂತ ಬಂದಿರಲಿಲ್ಲ DK ಶಿವಕುಮಾರ್. ಪೂಜೆ ಮಾಡಿದ್ದೆ ನೀನು, ಬೆಂಕಿ ಇಕ್ತಾ ಇರೋದು ನೀನು. ನಿಮ್ ಕೈ ಮುಗಿದಿರೋಣ ಅವ್ರು ಏನೋ ಅನುಸರಿಸಿ ರೈತರಿಗೆ ತ್ಯಾಗ ಮಾಡ್ತಾವ್ರೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ, ಬಹಳ ಅನ್ಯಾಯ ಆದ ನಿಮ್ದು. ಈ ಅನ್ಯಾಯ ಮಾತ್ರ ನಿಲ್ಲಿಸ್ಬೇಕು. ಬಿಡದಿ ಜನ ನೀವು ಅರ್ಥ ಮಾಡ್ಕೋಬೇಕು. ಅಣ್ಣ ತಮ್ಮದವ್ರು ಅರ್ಥ ಮಾಡ್ಕೋಬೇಕು. ಬೆಂಕಿ ಇಕ್ಕಿದ್ದಾರ ಮೊದ್ಲು